ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ವಂದನೆಗಳು. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯೂ ಆಗಲಿ. ಈ ದಿನ ನಾನು ನಿಮ್ಮ ಜೊತೆಯಲ್ಲಿ ಮಾತನಾಡಲಿರುವಂಥ ವಿಷಯ ನೂತನ ಸಂಗತಿಗಳನ್ನು ಮಾಡುವ ದೇವರು. ಕರ್ತನು ನೂತನ ಕಾರ್ಯಗಳನ್ನು ನಿಮಗೋಸ್ಕರವಾಗಿ ಈ ವರ್ಷ ದೇವರು ಮಾಡಲಿಕ್ಕಿದ್ದಾರೆ. ಅದಕ್ಕೆ ಆಧಾರವಾಗಿ ಪ್ರಕಟಣೆ 21ನೇ ಅಧ್ಯಾಯ 5ನೆಯ ವಾಕ್ಯ. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಇಗೋ ಎಲ್ಲವನ್ನ ಹೊಸದು ಮಾಡುತ್ತೇನೆ ಅಂದನು. ಯೆಶಾಯ 43:19ನೇ ವಾಕ್ಯ ಹೇಳುತ್ತದೆ, ಇಗೋ ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೂರುತ್ತಲಿವೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ಕರ್ತನು ನಮ್ಮ ಜೀವಿತದಲ್ಲಿ ಎಲ್ಲವನ್ನ ಹೊಸದು ಮಾಡಲು ಬಯಸುತ್ತಾರೆ. ದೇವರ ವಾಕ್ಯದಲ್ಲಿ ನಾವು ನೋಡಿಕೊಂಡೆವು, ಸಿಂಹಾಸನದ ಮೇಲೆ ಕುಳಿತಿರುವಂಥ ದೇವರು ಹೇಳುತ್ತಾ ಇದ್ದಾರೆ, ಇಗೋ ನಾನು ಎಲ್ಲ ಸಂಗತಿಗಳನ್ನು ನೂತನ ಪಡಿಸುವೆನು ಎಂಬುದಾಗಿ ವಾಗ್ದಾನ ಮಾಡುತ್ತಿದ್ದಾರೆ. ಹಳೆಯ ಚಿಂತೆಗಳು, ಹಳೆಯ ವ್ಯಾಧಿಗಳು, ಹಳೆಯ ಸೋಲುಗಳು, ಕಷ್ಟ ನಷ್ಟಗಳೆಲ್ಲವೂ ಕರ್ತನು ಹೋಗಲಾಡಿಸುತ್ತಾರೆ. ಎಲ್ಲವನ್ನ ಮಾರ್ಪಡಿಸಿ ದೇವರು ನಮಗೆ ಹೊಸ ಹೃದಯವನ್ನು ಕೊಟ್ಟು, ಹೊಸ ಆತ್ಮವನ್ನು ಸುರಿಸಿ, ಹೊಸ ಸಂತೋಷದಿಂದ ಕರ್ತನು ನಮ್ಮನ್ನು ತುಂಬಿಸಲಿಕ್ಕಿದ್ದಾರೆ. ಈ ಎಲೆ ಉದುರುವ ಕಾಲದಲ್ಲಿ ಹಣ್ಣಾದ ಎಲೆಗಳು ಉದುರಿ ಹೋಗಿ ವಸಂತ ಕಾಲದಲ್ಲಿ ಹೊಸ ಚಿಗುರುಗಳು ಹುಟ್ಟುತ್ತವೆ. ಹಾಗೆ ನಮ್ಮ ಹಳೆಯ ಜೀವನ, ಹಳೆಯ ಸ್ವಭಾವ ಹೋಗಿ ನಾವು ಹೊಸತನದಲ್ಲಿ ಜೀವಿಸಬೇಕು, ಹೊಸಬರಾಗಿ ಜೀವಿಸಬೇಕು, ನೂತನ ಮನಸ್ಸನ್ನು ಧರಿಸಿಕೊಳ್ಳಬೇಕು. ನೋಡ್ರಿ, ಒಬ್ಬರು ಹೊಸ ಮನೆ ಕಟ್ಟುವಾಗ ಅವರಿಗೆ ಒಂದು ಸಂತೋಷ, ಅವರು ಹೊಸ ತೋಟದಲ್ಲಿ ತರಕಾರಿಗಳನ್ನು ಕೊಯ್ಯುವಾಗ ಒಂದು ಸಂತೋಷ, ಮಕ್ಕಳಿಗೆ ಹೊಸ ಡ್ರೆಸ್ಗಳನ್ನು ಕೊಡಿಸುವಾಗ ಅವರಿಗೆ ಸಂತೋಷ, ಕೆಲವರಿಗೆ ಹೊಸ ವರ್ಷ ಬಂದರೆ ಸಂತೋಷ, ಕೆಲವರಿಗೆ ಹೊಸ ಕಾರು, ಹೊಸ ಬೈಕು, ಹೊಸ ಫೋನು, ಒಂದು ವಿಶೇಷವಾದ ಏನೋ ಹೊಸ ಕಾರ್ಯ ಅವರ ಜೀವನದಲ್ಲಿ ಸಂಭವಿಸಿದರೆ ಅವರು ಸಂತೋಷ ಪಡುತ್ತಾರೆ. ಅದೇ ವಿಧದಲ್ಲಿ ಕ್ರಿಸ್ತನಲ್ಲಿ ನಾವು ಹೊಸ ಜೀವನ ಜೀವಿಸುವಾಗ ಪರಲೋಕವೇ ಸಂತೋಷ ಪಡುತ್ತದೆ. ಇನ್ನೊಂದು ಸಾರಿ ಹೇಳ್ತೇನೆ, ಕ್ರಿಸ್ತನಲ್ಲಿ ಹೊಸ ಜೀವನ ಜೀವಿಸುವಾಗ ಪರಲೋಕವೇ ಸಂತೋಷ ಪಡುತ್ತದೆ. ಅದಕ್ಕೆ ದೇವರು ಹೇಳುತ್ತಾ ಇದ್ದಾರೆ, ಈಗೋ ಎಲ್ಲವನ್ನ ಹೊಸದು ಮಾಡುತ್ತೇನೆ. ನಮ್ಮ ದೇವರು ನೂತನ ಸಂಗತಿಗಳನ್ನು ಮಾಡುವ ದೇವರು, ರಿಪೇರಿ ಮಾಡುವ ದೇವರಲ್ಲ ರೀ. ದೇವರು ನಮ್ಮ ಜೀವಿತದಲ್ಲಿ ಎಲ್ಲವನ್ನ ಹೊಸದು ಮಾಡಲು ಬಯಸುತ್ತಾರೆ. ಎಲ್ಲ ಕಾರ್ಯಗಳನ್ನು ನೂತನ ಪಡಿಸಲಿಕ್ಕೆ ಬಯಸುತ್ತಾರೆ. ಈಗಾಗಲೇ ಓದಿಕೊಂಡೆವು, ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ. ಯೆಹೋವನು ಹೀಗೆನ್ನುತ್ತಾನೆ, ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡ್ರಿ, ಈಗೋ ಹೊಸ ಕಾರ್ಯವನ್ನು ಮಾಡುವೆನು. ದೇವರು ಹೇಳುತ್ತಾ ಇದ್ದಾರೆ, ನಿಮ್ಮ ಜೀವಿತದಲ್ಲಿ ನೊಂದು ಬೆಂದು ದುಃಖದಲ್ಲಿರುವಂಥ ನಿಮ್ಮನ್ನು ನೋಡಿ ದೇವರು ಹೇಳುತ್ತಿದ್ದಾರೆ, ಪಾಸ್ಟರ್, ನನ್ನ ಜೀವನ ಆಶೀರ್ವದಿಸಲ್ಪಡೋದಿಲ್ವ, ನನಗೊಂದು ಒಳ್ಳೆಯದಾಗೋದಿಲ್ವ, ಈ ವರ್ಷವಾದರೂ ನಾನು ಕಾದು ಕುಳಿತಿದ್ದೇನೆ, ಒಂದು ಅದ್ಭುತ ನಡೆಯೋದಿಲ್ವ? ದೇವರು ಹೇಳುತ್ತಾ ಇದ್ದಾರೆ, ಈಗೋ ನಾನು ನಿನ್ನ ಜೀವಿತದಲ್ಲಿ ಹೊಸ ಕಾರ್ಯವನ್ನು ಮಾಡುವೆನು. ನಿಮ್ಮ ಮಕ್ಕಳ ಜೀವಿತದಲ್ಲಿ ದೇವರು ಹೊಸ ಸಂಗತಿಗಳನ್ನು ಮಾಡುತ್ತಾರೆ. ನಿಮ್ಮ ಬಿಸ್ನೆಸ್ನಲ್ಲಿ ದೇವರು ಹೊಸ ಸಂಗತಿಗಳನ್ನು ಮಾಡುತ್ತಾರೆ. ನಿಮ್ಮ ಜೀವನದಲ್ಲಿ ದೇವರು ಹೊಸ ಸಂಗತಿಗಳನ್ನು ಮಾಡುತ್ತಾರೆ. ಅಲ್ಲಿ ಓದಿದ ವಾಕ್ಯದಲ್ಲಿ ನೋಡಿದೆವು, ಒಂದು ಕಂಡೀಷನ್ ಇದೆ. ಏನ್ರಿ? ಹಳೇದನ್ನು ಮರೆಯಬೇಕು. ಕೆಲವರು ಹಳೇದನ್ನು ಮರೀತಾನೇ ಇಲ್ಲ.
ನೀವು ಹಳೆಯದನ್ನು ಮರೆಯುವಾಗ ಮಾತ್ರ ದೇವರು ಹೊಸ ಸಂಗತಿಗಳನ್ನು ಮಾಡಲಿಕ್ಕೆ ಸಾಧ್ಯ. ಹಳೆಯ ಕಾರ್ಯಗಳಲ್ಲಿ ಕೊರಗಬೇಡ್ರಿ. ನಿಮ್ಮ ಜೀವನದಲ್ಲಿ ನಡೆದು ಹೋದ ಕಾರ್ಯಗಳನ್ನು ನೆನೆಸಿ ನೆನೆಸಿ ಅಳುತ್ತಾ ಇರಬೇಡ್ರಿ. ನಡೆದು ಹೋದ ಕಾರ್ಯವನ್ನು ಯಾರೂ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ನೂತನ ಸಂಗತಿಗಳನ್ನು ಮಾಡುವ ದೇವರಿಗೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ಯಾಕೋಬನ ಜೀವಿತವನ್ನು ನೋಡಿದೆವು. ಯಾಕೋಬನ ಹೆಸರು ಬದಲಾಯಿತು, ಅವನ ಜೀವನ ಬದಲಾಯಿತು. ದೇವರು ಅವನ ಜೀವನದಲ್ಲಿ ಹೊಸ ಸಂಗತಿಗಳನ್ನು ಮಾಡಿದರು. ಹೊಸ ಹೆಸರು, ಹೊಸ ನಡತೆ, ಹೊಸ ಮನಸ್ಸು, ಸ್ತೋತ್ರ ಅವನ ಜೀವನದಲ್ಲಿ ಉಂಟಾದ ಹಾಗೆ ಕರ್ತನು ನಿಮ್ಮ ಜೀವಿತದಲ್ಲಿ ಕೂಡ ಹೊಸ ಕಾರ್ಯಗಳನ್ನು ಮಾಡಲಿಕ್ಕೆ ದೇವರು ಸಿದ್ಧವಾಗಿದ್ದಾರೆ. ಆ ನೂತನ ಬಾಳನ್ನು, ಆ ಹೊಸ ಬಾಳನ್ನು ಹೊಂದುವುದಕ್ಕೆ ನೀನು ಸಿದ್ಧವಾಗಬೇಕು. ಕೆಲವರು ನೆನೆಸ್ತಾರೆ, ಹೊಸ ವರ್ಷ ಬದಲಾದರೆ ಎಲ್ಲ ಬದಲಾಗತ್ತೆ. ಹೊಸ ವರ್ಷ ಬದಲಾದರೆ ಸಂಗತಿಗಳು ಬದಲಾಗೋದಿಲ್ಲ. ನೀನು ಬದಲಾದರೆ ಮಾತ್ರ ಹೊಸ ಸಂಗತಿಗಳು ನಿಮ್ಮ ಜೀವನದಲ್ಲಿ ನಡೀತದೆ. ಹೊಸ ವರ್ಷ ಅದು ಬದಲಾವಣೆ ಆಗ್ತಾನೇ ಇರ್ತದೆ. ನೀವು ಬದಲಾಗದ ಹೊರತು ನಿಮ್ಮ ಜೀವಿತದಲ್ಲಿ ಹೊಸ ಸಂಗತಿಗಳು ನಡೆಯುವುದಿಲ್ಲ. ಇವತ್ತು ದೇವರು ಹೇಳುತ್ತಾ ಇದ್ದಾರೆ, ಈಗೋ ನಾನು ಹೊಸ ಕಾರ್ಯಗಳನ್ನು ಮಾಡುವೆನು. ಹಾಗಾದರೆ ಕರ್ತನು ನಮ್ಮ ಜೀವಿತದಲ್ಲಿ ಯಾವೆಲ್ಲ ಹೊಸ ಸಂಗತಿಗಳನ್ನು ಮಾಡುವರು? ಮೊದಲನೇದಾಗಿ ಕರ್ತನು ನಮಗೆ ಒಂದು ಹೊಸ ಜೀವನವನ್ನು ಕೊಡಲು ಬಯಸುತ್ತಾರೆ. 2 ಕೊರಿಂಥ 5ನೇ ಅಧ್ಯಾಯ 17ನೇ ವಾಕ್ಯವನ್ನು ನೋಡುತ್ತೇವೆ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ನೋಡ್ರಿ, ಈ ಲೋಕದ ಸಮಯವನ್ನು, ಕಾಲಘಟ್ಟವನ್ನು ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ ಎನ್ನುತ್ತಾರೆ. ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ 2 ಜೀವನ ಇದೆ. ಕ್ರಿಸ್ತ ಪೂರ್ವ, ಕ್ರಿಸ್ತನನ್ನು ಅಂಗೀಕರಿಸುವ ಮೊದಲು. ಕ್ರಿಸ್ತ ಶಕ, ಕ್ರಿಸ್ತನನ್ನು ಅಂಗೀಕರಿಸಿಕೊಂಡ ನಂತರ. ಹಾಗಾದರೆ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಂಥ ಜೀವನ ಅದು ಹೊಸ ಜೀವನವಾಗಿರುತ್ತದೆ. ಈಗ ವಾಕ್ಯದಲ್ಲಿ ನಾವು ಓದಿಕೊಂಡಿದ್ದೇವೆ 2 ಕೊರಿಂಥ 5ನೇ ಅಧ್ಯಾಯ 17ನೇ ವಾಕ್ಯ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ನೀವು ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟುವಾಗ, ಕ್ರಿಸ್ತನನ್ನು ಅಂಗೀಕರಿಸುವಾಗ, ಯೇಸುವನ್ನು ನಿಮ್ಮ ಹೃದಯದಲ್ಲಿ ಕರೆಯುವಾಗ ನೀವು ಹೊಸ ಸೃಷ್ಟಿಯಾಗಿ ನೂತನ ಜೀವನವನ್ನು, ನೂತನ ಸ್ವಭಾವವನ್ನು ಪಡೆದುಕೊಳ್ಳುತ್ತೀರಾ. ಒಂದು ಉದಾಹರಣೆ ನನಗೆ ನೆನಪಿಗೆ ಬರುತ್ತದೆ. ಒಮ್ಮೆ ವಯಸ್ಸಾದಂಥ ಒಬ್ಬ ಹಳೆಯ ವೃದ್ಧಾಪದ ತಂದೆ, ಅವ್ರಿಗೊಂದು ಹಳೇ ಮನೆ ಇತ್ತು. ಆ ಹಳೆ ಮನೆ ಇದ್ದಿದ್ದಕ್ಕೆ ಅವ್ರ ಮಕ್ಕಳೆಲ್ಲ ಪಟ್ಟಣದಲ್ಲಿ ಸೆಟ್ಲ್ ಆಗಿದ್ದರು. ಹಳೆ ಮನೆ ಮಾರಿಯಪ್ಪ, ನೀವು ಇಲ್ಲೇ ಬಂದುಬಿಡಿ, ನಮ್ಮೊಟ್ಟಿಗಿರಿ ಎಂಬುದಾಗಿ ಹೇಳಿದಾಗ ಹಳೆ ಮನೆಯನ್ನು ಮಾರುವುದಕ್ಕೆ ಸಿದ್ಧವಾದರು. ಅನೇಕ ಜನರು ಬಂದರು, ನೋಡಿಕೊಂಡ್ರು. ಒಬ್ಬರು ಬಂದು ಇವರು ಕೇಳಿದ ಮೊತ್ತಕ್ಕೆ ನಾವು ಕೊಡ್ತೇವೆ ಎಂಬುದಾಗಿ ಹೇಳಿದಾಗ ಇವರು ಸಂತೋಷದಿಂದ ಒಪ್ಪಿಕೊಂಡ್ರು. ಎಲ್ಲ ವ್ಯವಹಾರ ಕಾರ್ಯಗಳು ಮುಗಿಯಿತು. ಇವರು ಅವರ ಸ್ವಂತ ಮನೆಯನ್ನು, ಅವರಿಗೆಲ್ಲ ಕಾರ್ಯಗಳನ್ನು ಕೊಡಬೇಕು. ಅವ್ರು ಏನು ಮಾಡಿದ್ರು ಅಂದರೆ, ಸ್ವಲ್ಪ ಹಳೆ ಮನೆ ಅಲ್ವಾ, ಅಯ್ಯೋ ಈ ಹಳೆ ಮನೆಗೆ ಅವ್ರು ಬಂದುಬಿಡ್ತಾರೆ ಎಂಬುದಾಗಿ ಮನೆಯೊಳಗೆ ಸ್ವಲ್ಪ ಪೇಂಟ್ ಮಾಡಿ, ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಹಂಚು ಕ್ರ್ಯಾಕ್ ಆಗಿತ್ತು, ಹೊಸದಾದಂಥ ಹಂಚನ್ನು ಹಾಕಿ ಅಂದವಾಗಿ ಮನೆ ಮುಂದೆ ಸ್ವಲ್ಪ ಗಿಡಗಳನ್ನು ನೆಟ್ಟು ಅವರಿಗೆ ಬೀಗದ ಕೈಯನ್ನು ಕೊಟ್ಟರು. ಅವರು ಸಹ ಆ ಬೀಗದ ಕೈಯನ್ನು ತೆಗೆದುಕೊಂಡು ಮತ್ತೆ ಮರುದಿವಸ ಅವರ ಮನೆಗೆ ಭೇಟಿ ಕೊಡುವಾಗ ಆ ಹಳೆ ಮನೆಯನ್ನು ಎಲ್ಲ ಕೆಡವಿ ಬಿಟ್ಟಿದ್ದರು. ಒಂದು ಬುಲ್ಡೋಜರ್ ತಂದು ಎಲ್ಲವನ್ನ ಕೆಡವಿ ಹಾಕಿದ್ರು. ಅವ್ರಿಗೆ ವಯಸ್ಸಾದ ತಂದೆಗೆ ಬಹಳ ಕೋಪ ಬಂತು. ಅಲ್ರಿ, ನೀವು ಈ ಮನೆಯಲ್ಲೇ ಬಂದು ಏನೋ ವಾಸ ಮಾಡ್ತೀರಂತೇಳಿ ಎಲ್ಲ ನಾನು ರಿಪೇರಿ ಮಾಡಿ ಸರಿಪಡಿಸಿ ಈ ಮನೆಯನ್ನು ಕೊಟ್ಟರೆ
ಈ ಮನೆಯೇ ಕೆಡು ಹಾಕಿಬಿಟ್ಟಿದ್ದೀರಲ್ವಾ. ಆಗ ಮನೆ ಕೊಂಡುಕೊಂಡವ್ರು ಹೇಳಿದರು, ಇಲ್ಲ ಇಲ್ಲ, ಈ ಹಳೆ ಮನೆ ನಮಗೆ ಬೇಕಾಗಿಲ್ಲ. ಈ ಸ್ಥಳದಲ್ಲಿ ಒಂದು ದೊಡ್ಡ ಕಟ್ಟಡವನ್ನು ಕಟ್ಟುತ್ತೇವೆ. ನಮ್ಮ ಕಟ್ಟಡದ ಮುಂದೆ ತೋಟ ಇರುತ್ತದೆ, ಅದರ ಮುಂದೆ ಪಾರ್ಕಿಂಗ್ ಪ್ಲೇಸ್ಗೆ ಕಾರುಗಳನ್ನು ನಿಲ್ಲಿಸಲಿಕ್ಕೆ ಸ್ಥಳವಿರುತ್ತದೆ. ಆದ್ದರಿಂದ ಒಂದು ಹೊಸ ಅಪಾರ್ಟ್ಮೆಂಟನ್ನು ಈ ಸ್ಥಳದಲ್ಲಿ ಕಟ್ಟುತ್ತಾ ಇದ್ದೇವೆ. ಈ ಮನೆಯನ್ನು ನಾವು ಕೊಂಡುಕೊಂಡಿದ್ದು ಹಳೆ ಮನೆಯಲ್ಲಿ ವಾಸ ಮಾಡುವುದಕ್ಕಾಗಿ ಅಲ್ಲ, ಈ ಸ್ಥಳದಲ್ಲಿ ಹೊಸ ಸಂಗತಿಗಳನ್ನು ಕಟ್ಟುವುದಕ್ಕಾಗಿ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ದೇವರು ಹಾಗೆ. ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಪ್ರವೇಶಿಸುವಾಗ, ನಮ್ಮ ಜೀವಿತವನ್ನು ಆಳ್ವಿಕೆ ಮಾಡುವಾಗ ಅವರು ಹಳೆಯ ಸಂಗತಿಗಳನ್ನು ರಿಪೇರಿ ಮಾಡುವ ದೇವರಲ್ಲ. ನಿನ್ನ ಜೀವನವನ್ನೇ ಹೊಸದಾಗಿ ಸೃಷ್ಟಿ ಮಾಡಿಬಿಡುತ್ತಾರೆ. ನಿನ್ನ ಸ್ವಭಾವ ಬದಲಾಗ್ತದೆ, ನಿನ್ನ ಮಾತು ಬದಲಾಗ್ತದೆ, ನಿನ್ನ ನೋಟ ಬದಲಾಗ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿಯಾದನು. ಕರ್ತನು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ, ಈ ವರ್ಷ ಹಲ್ಲೆಲೂಯಾ ಒಂದು ಹೊಸ ಸೃಷ್ಟಿಯಾಗಿ ಬದಲಾಗೋಣ. ತಿರುಗಿ ಪಾಪ ಮಾಡೋದು, ಹೇಳೋದು, ಬೀಳೋದು ಅಲ್ಲ. ದೇವರೇ, ನನ್ನನ್ನು ಹೊಸ ಸೃಷ್ಟಿಯಾಗಿ ಮಾರ್ಪಡಿಸ್ರೆ, ನನ್ನ ಜೀವನವನ್ನು ನೂತನ ಜೀವನವಾಗಿ ಮಾರ್ಪಡಿಸ್ರೆ ಎಂಬುದಾಗಿ ಸ್ತೋತ್ರ. ದೇವರ ಬಳಿ ಬಂದರೆ ನಿಶ್ಚಯವಾಗಿ ಕರ್ತನು ನಿಮಗೆ ನೂತನ ಜೀವನವನ್ನು ಕೊಡುತ್ತಾರೆ. ಕೇವಲ ನೂತನ ಜೀವನವನ್ನು ಮಾತ್ರ ದೇವರು ಕೊಡ್ತಾರಾ? ನೋ. ಎರಡನೇದಾಗಿ ದೇವರು ನಮಗೆ ನೂತನ ಹೃದಯ ಕೊಡುತ್ತಾರೆ, ಹೊಸ ಹೃದಯವನ್ನು ಕೊಡ್ತಾರೆ. ಕೀರ್ತನೆಗಳ ಗ್ರಂಥ 51ನೇ ಅಧ್ಯಾಯ 10ನೇ ವಾಕ್ಯ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನ ಪಡಿಸು. ಇಲ್ಲಿ ದಾವೀದನು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಏನಂತ ಹೇಳಿ? ಅಲ್ಲಿ ದಾವೀದನು ಹೇಳುತ್ತಾ ಇದ್ದಾನೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ಅಥವಾ ನೂತನ ಹೃದಯವನ್ನು ನಿರ್ಮಿಸು. ದಾವೀದನು ಶುದ್ಧ ಹೃದಯಕ್ಕಾಗಿ ಜಜ್ಜಲ್ಪಟ್ಟ ಮನಸ್ಸಿನಿಂದ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಪಾಪದಿಂದ ಮಲಿನವಾದ ಹಳೇ ಹೃದಯ ಬೇಡ ಸ್ವಾಮಿ, ತಪಿತಸ್ಥ ಮನೋಭಾವದಿಂದ ಬಾಧಿತವಾದ ಈ ಹೃದಯ ಬೇಡ ಸ್ವಾಮಿ. ಕೆಲವು ಕಾಲ ಉನ್ನತ ಪರ್ವತದಲ್ಲೂ, ಕೆಲವು ಕಾಲ ಪಾತಾಳದ ಆಳವಾದ ಕುನಿಯೊಳಗೂ ಬೀಳುವಂಥ ಅಸ್ಥಿರವಾದ ಹೃದಯ ಬೇಡ ಸ್ವಾಮಿ. ಅದು ಮಾತ್ರವಲ್ಲ, ಹಳೆಯ ಹೃದಯವನ್ನು ರಿಪೇರಿ ಪಡುವ ಶ್ರಮ ಸಾಕು ಸ್ವಾಮಿ. ಸೋಲುಗಳಿಂದಲೂ ತಪಿತಸ್ಥ ಮನೋಭಾವಗಳಿಂದಲೂ ನಲಗಿ ಹೋದ ನನ್ನ ಹೃದಯ ಬೇಡ ಸ್ವಾಮಿ. ಪವಿತ್ರವಾದ ಜಯ ಹೊಂದುವ ನೂತನ ಹೃದಯವನ್ನು ಕೊಡಿರಿ. ವ್ಯಾಧಿಯುಳ್ಳ ಹೃದಯವನ್ನು ತೆಗೆದು ಒಂದು ಹೊಸ ಹೃದಯವನ್ನು ಕಸಿ ಮಾಡುವ ಎಷ್ಟೋ ಸಂಗತಿಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಆದರೆ ಇಲ್ಲಿ ದಾವೀದನು ಹೇಳುತ್ತಾ ಇದ್ದಾನೆ, ಸ್ವಾಮಿ ನನಗೆ ಹೊಸ ಹೃದಯ. ಯೆಹೆಜ್ಕೇಲನ ಗ್ರಂಥ 36ನೇ ಅಧ್ಯಾಯ 26ನೇ ವಾಕ್ಯ ಹೇಳುತ್ತದೆ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು, ಕಲ್ಲಾದ ಹೃದಯವನ್ನು ನಿಮ್ಮೊಳಗೆ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ಕರ್ತನು ನಮಗೆ ಹೊಸ ಹೃದಯವನ್ನು ವಾಗ್ದಾನ ಮಾಡಿದ್ದಾರೆ. ಆ ಹೃದಯವನ್ನು ಕೇಳ್ರಿ, ಸ್ವಾಮಿ ನನಗೆ ಹೊಸ ಹೃದಯವನ್ನು ಕೊಡ್ರಿ. ಹೊಸ ಜೀವನ ಕೊಡುವ ದೇವರು, ಹೊಸ ಹೃದಯವನ್ನು ಕೊಡುವ ದೇವರು. ಅದು ಮಾತ್ರವಲ್ಲ, ಮೂರನೇದಾಗಿ ಕರ್ತನು ನಿಮಗೆ ಹೊಸ ಹೆಸರನ್ನು ಕೊಡುತ್ತಾರೆ. ಹೊಸ ಹೆಸರು. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 62ನೇ ಅಧ್ಯಾಯ 2ನೇ ವಾಕ್ಯ ಹೇಳುತ್ತದೆ, ಜನಾಂಗಗಳು ನಿನ್ನ ಧರ್ಮವನ್ನು, ಸಕಲ ರಾಜ್ಯರು ನಿನ್ನ ವೈಭವವನ್ನು ನೋಡುವರು. ಯೆಹೋವನ ಬಾಯಿ ನೇಮಿಸಿದ ಹೊಸ ಹೆಸರು ನಿನಗೆ ದೊರೆಯುವುದು. ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ, ಹೊಸ ಹೆಸರು ನಿಮಗೆ ದೊರೆಯುವುದು. ಅಂದರೆ ಹೆಸರನ್ನು ಬದಲಾವಣೆ ಮಾಡೋದಾ? ನೋ ನೋ ನೋ.
ಯಾಕೋಬನಿಗೆ ದೇವರು ಹೇಳಿದ್ರು, ನಿನ್ನ ಹೆಸರು ಇಸ್ರಾಯೇಲ್ ಎಂಬುದಾಗಿ. ಯಾಕೋಬ ಅಂದರೆ ಮೋಸಗಾರ, ಇನ್ನು ಮೇಲೆ ನೀನು ಮೋಸಗಾರನಲ್ಲಪ್ಪ, ಇಸ್ರಾಯೇಲ್ ಎಂಬ ಹೆಸರು ಕೊಟ್ಟ ಹಾಗೆ ನಮ್ಮ ಜೀವಿತದಲ್ಲಿ ಕರ್ತನು ನಮಗೂ ಸಹ ಒಂದು ಹೊಸ ಹೆಸರನ್ನ ಕೊಡುವರು. ಕರ್ತನು ನಮ್ಮೊಬ್ಬೊಬ್ಬರಿಗೂ ಸಹ ಒಂದು ಹೊಸ ಹೆಸರನ್ನ ಇಟ್ಟಿದ್ದಾರೆ. ಆ ಹೆಸರು ಕ್ರಿಸ್ತನೊಂದಿಗೆ ಕೂಡಿದಂಥ ಹೆಸರಾಗಿರಬೇಕು. ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ಳುವಾಗ ಕ್ರಿಸ್ತನು ಪ್ಲಸ್ ನಾನು, ಕ್ರೈಸ್ತನು. ನಾವು ಯಾರಾಗಿದ್ದೇವೆ? ಕ್ರೈಸ್ತರಾಗಿದ್ದೇವೆ. ಅದೇ ವಿಧದಲ್ಲಿ ಕರ್ತನು ನಾವು ಯೇಸುವನ್ನು ಅಂಗೀಕರಿಸುವಾಗ, ಯೇಸುವಿನ ಬಳಿಗೆ ಬರುವಾಗ ಕರ್ತನು ನಮಗೆ ಹೊಸ ಹೆಸರನ್ನು ಕೊಡುತ್ತಾರೆ. ಹೊಸ ಹೆಸರು ಕೊಟ್ಟು ದೇವರು ನಮ್ಮನ್ನು ಕರೆಯುವಾಗ ನಾವು ಕರ್ತನ ಹಸ್ತದಲ್ಲಿ ಸುಂದರ ಕಿರೀಟವಾಗಿ, ದೇವರ ಹಸ್ತದಲ್ಲಿ ರಾಜ್ಯ ಶಿರೋವೈಷ್ಣ್ಯವಾಗಿ ಇರುತ್ತೇವೆ. ಪ್ರಕಟಣೆ 2ನೇ ಅಧ್ಯಾಯ 17ನೇ ವಾಕ್ಯ ಹೇಳುತ್ತದೆ, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ದೇವರು ನಮಗೆ ಹೊಸ ಹೆಸರನ್ನು ಕೊಡುತ್ತಾರೆ. ನೋಡ್ರಿ, ಕೆಲವು ಸಾರಿ ನಾವು ದೇವರನ್ನ ನಂಬಿ ಬರುವಾಗ, ಯೇಸುವನ್ನು ನಂಬಿ ಬರುವಾಗ ನಾವು ಹಳೆಯ ಜನರನ್ನು ಬಿಡಬೇಕಾಗತ್ತೆ, ಹಳೆಯ ಸ್ವಭಾವಗಳನ್ನು ಬಿಡಬೇಕಾಗತ್ತೆ, ಹಳೆಯ ಕೆಲವು ಹೆಸರುಗಳನ್ನು ನಾವು ಬಿಡಬೇಕಾಗತ್ತೆ. ನೋಡ್ರಿ, ಅದನ್ನು ಬಿಟ್ಟ ನಿಮಿತ್ತವಾಗಿ ಹಲ್ಲೆಲೂಯ ಹಿಂಸೆಗಳು ಬರಬಹುದು, ಸ್ತೋತ್ರ ಕಷ್ಟಗಳು ಬರಬಹುದು. ಆದರೂ ಸಹ ನೀವೇನು ಮಾಡಬೇಕು? ಕ್ರೈಸ್ತರಾಗಿ ಇವತ್ತು ಅನೇಕ ಜನರು ಸ್ತೋತ್ರ ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಪಡುತ್ತಾರೆ. ನಾನು ಹೇಳ್ತೇನೆ, ಯೇಸು ಸ್ವಾಮಿ ಹಲ್ಲೆಲೂಯ ತೆರೆ ಮರೆಯಲ್ಲಿ ನಮಗೋಸ್ಕರ ಜೀವ ಕೊಡಲಿಲ್ಲ. ಸ್ತೋತ್ರ ಒಂದು ಗೂಡಿನಲ್ಲಿ ಜೀವ ಕೊಡಲಿಲ್ಲ. ಬಹಿರಂಗವಾಗಿ ನಮಗಾಗಿ ರಕ್ತ ಸುರಿಸಿ ಜೀವ ಕೊಟ್ಟಿರೋದಾದ್ರೆ ನಾವು ಸಹ ಹಲ್ಲೆಲೂಯ ರಹಸ್ಯ ಕ್ರೈಸ್ತರಲ್ಲ. ಇರುವ ಹಾಗೆ ನಾವು ಹೇಳಬೇಕು, ಹೌದು ನಾನು ಕ್ರೈಸ್ತನಾಗಿದ್ದೇನೆ, ಯೇಸುವನ್ನು ಅಂಗೀಕರಿಸಿದ್ದೇನೆ ಎಂಬುದಾಗಿ ಸ್ತೋತ್ರ ಧೈರ್ಯವಾಗಿ ನಾವು ಹೇಳಬೇಕು. ಅದಕ್ಕೆ ದೇವರು ಹೇಳಿದ್ದಾರೆ, ನಾವು ಮನುಷ್ಯರ ಮುಂದೆ ನಾವು ದೇವರನ್ನು ಒಪ್ಪಿಕೊಳ್ಳದಿದ್ದರೆ ದೇವರು ಪರಲೋಕದಲ್ಲಿ ತಂದೆಯ ಮುಂದೆ ನಮ್ಮನ್ನು ಒಪ್ಪಿಕೊಳ್ಳೋದಿಲ್ಲಂತೆ. ಕರ್ತನು ನಮಗೆ ಒಂದು ಹೊಸ ಹೆಸರನ್ನು ಕೊಡುತ್ತಾರೆ. ಹಳೆ ಹುಳಿ ಹಿಟ್ಟನ್ನು ಹೊರಗೆ ಹಾಕಿರಿ, ಕರ್ತನು ನಿಮ್ಮನ್ನು ನೂತನ ಸೃಷ್ಟಿಯಾಗಿ ಮಾಡಿದ್ದಾರೆ. 1 ಹೊಸ ಜೀವನ ಕೊಡ್ತಾರೆ, 2 ಹೊಸ ಹೃದಯ ಕೊಡ್ತಾರೆ, 3 ಹೊಸ ಹೆಸರು ಕೊಡ್ತಾರೆ. ಅದು ಮಾತ್ರವಲ್ಲ, ಹೊಸ ಕೃಪೆ ಕೊಡುತ್ತಾರೆ. ಪ್ರಲಾಪಗಳು 3ನೇ ಅಧ್ಯಾಯ 22ನೇ ವಾಕ್ಯ ನೋಡುತ್ತೇವೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾ ವರಗಳು ನಿಂತು ಹೋಗವು. ದಿನ ದಿನವೂ ಹೊಸದಾಗಿ ಒದಗುತ್ತದೆ, ನಿನ್ನ ಸತ್ಯಸಂಧತೆಯು ದೊಡ್ಡದು. ನೋಡ್ರಿ, ದೇವರು ನಮಗೆ ಒಂದೊಂದು ದಿನವೂ ಏನು ಕೊಡ್ತಾರಂತೆ? ಕೃಪೆ ಕೊಡ್ತಾರಂತೆ. ಹಳೆ ಕೃಪೆ ಅಲ್ಲ ರೀ, ನಿನ್ನೆ ದಿನದ ಕೃಪೆ ಇವತ್ತು ಕೊಡೋದಿಲ್ಲ. ಪ್ರತಿ ಒಂದು ಹೊಸ ದಿನದಲ್ಲಿ ಹೊಸ ಕೃಪೆಯನ್ನು ದೇವರು ತನ್ನ ಮಕ್ಕಳಿಗೆ ಕೊಡುತ್ತಾರೆ. ಈ ಹೊಸ ದಿನದಲ್ಲಿ ಕೂಡ ದೇವರು ನಮಗೆ ಹೊಸ ಕೃಪೆ ಕೊಟ್ಟಿದ್ದಾರೆ. ಕೈಗಳೆತ್ತಿ ಶಬ್ದದಿಂದ ಎಲ್ಲರೂ ಹೇಳೋಣ, ಹಲ್ಲೆಲೂಯಾ. ನೋಡ್ರಿ, ಪ್ರತಿ ದಿವಸ ನಮಗೇನು ಬೇಕು? ಆಹಾರ ಬೇಕು, 3 ಹೊತ್ತು. ಅದೇ ವಿಧದಲ್ಲಿ ಹೊಸ ಕೃಪೆ ಬೇಕು. ಪ್ರತಿ ದಿವಸ ನಮಗೆ ಫ್ರೆಶ್ ಗಾಳಿ ಬೇಕು. ಅದೇ ವಿಧದಲ್ಲಿ ದೇವರ ಹೊಸ ಕೃಪೆ ಬೇಕು. ಪ್ರತಿದಿನ ನೀವು ಬೆಳಿಗ್ಗೆ ಏಳುವಾಗ ದೇವರ ಬಳಿ ಕೇಳಿ, ಸ್ವಾಮಿ ಈ ನೂತನ ದಿನದಲ್ಲಿ, ಈ ಹೊಸ ದಿನದಲ್ಲಿ ಹೊಸ ಕೃಪೆಯನ್ನು ಕೊಡ್ರಿ. ಸಮುದ್ರದಲ್ಲಿರುವ ಮೀನಿಗೆ ನೀರಿಲ್ಲದಿದ್ದರೆ ಅದೇನಾಗುತ್ತೆ ರೀ? ಸತ್ತೋಗ್ಬಿಡುತ್ತೆ. ಅದೇ ಥರ ಈ ಲೋಕದಲ್ಲಿ ನಮಗೆ ಜೀವಿಸುವುದಕ್ಕೆ ಹಣ ಇಲ್ಲದಿದ್ದರೂ ಜೀವಿಸಬಹುದು, ಐಶ್ವರ್ಯ ಇಲ್ಲದಿದ್ದರೂ ಜೀವಿಸಬಹುದು. ದೇವರ ಕೃಪೆ ಇಲ್ಲದೆ ನಮಗೆ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಒಂದು ಸಾರಿ 80 ವರ್ಷದ ವೃದ್ಧನಿಗೆ ಹೃದಯದ ಆಪರೇಷನ್ ಆಯಿತು. ಡಾಕ್ಟರ್ ಡಿಸ್ಚಾರ್ಜ್ ಮಾಡುವ ಸಮಯದಲ್ಲಿ ಬಿಲ್ಲನ್ನು ಕೊಟ್ಟರು. ಎಷ್ಟು ಗೊತ್ತಾ?
10 ಲಕ್ಷ ಬಿಲ್ ರೀ. ಆ ಬಿಲ್ಲನ್ನು ನೋಡ್ತಾ ಆ ವೃದ್ಧ ತಂದೆಯ ಕಣ್ಣಿನಲ್ಲಿ ಧಾರಾಳವಾಗಿ ಕಣ್ಣೀರು ಸುರಿಸುವುದಕ್ಕೆ ಆರಂಭಿಸಿದರು. ಡಾಕ್ಟರ್ ಅದನ್ನು ನೋಡ್ತಾ ಇದ್ರು. ನೀವು ಅಳಬೇಡ್ರಿ, ಬೇಕಾದರೆ ಬಿಲ್ನ ಸ್ವಲ್ಪ ಕಡಿಮೆ ಮಾಡ್ತೇವೆ. ನೀವು ಬಿಲ್ನ ಎಷ್ಟಾಗಿದೆ ಅಂತ ನೋಡಿ ಅಳ್ತಾ ಇದ್ದೀರಲ್ವಾ, ಬಿಲ್ ಕಡಿಮೆ ಮಾಡ್ತೇವೆ ತಂದೆಯವರೇ, ನೀವು ಅಳಬೇಡ್ರಿ. ಆಗ ವಯಸ್ಸಾದ ತಂದೆಯವರು ಹೇಳಿದರು, ಡಾಕ್ಟರ್, ಈ ಬಿಲ್ಲನ್ನು ನೋಡಿ ನಾನು ಅಳಲಿಲ್ಲ, ದೇವರ ಕೃಪೆಯನ್ನು ನೆನಪು ಮಾಡಿಕೊಂಡು ನಾನು ಅಳುತ್ತಾ ಇದ್ದೇನೆ. ಏನ್ರಿ ದೇವರ ಕೃಪೆನ? ಹೌದು ಡಾಕ್ಟರ್, ದೇವರು ನನಗೆ ಒಂದೊಂದು ದಿವಸ ಕೃಪೆ ಕೊಟ್ಟಿದ್ದಾರೆ, ಆರೋಗ್ಯವನ್ನು ಕೊಟ್ಟಿದ್ದಾರೆ, ಬಲವನ್ನು ಕೊಟ್ಟಿದ್ದಾರೆ. ದೇವರು ಇದುವರೆಗೂ ಅವರು ಯಾವ ಬಿಲ್ಲನ್ನು ನನಗೆ ಕೊಡಲಿಲ್ಲ. ಆರೋಗ್ಯ ಕೊಟ್ಟರು, ಬಲ ಕೊಟ್ಟರು, ಕೃಪೆ ಕೊಟ್ಟರು. ದೇವರು ಕೊಟ್ಟಂಥ ಯಾವುದಕ್ಕೂ ಬಿಲ್ ಇಲ್ಲ. ಆದರೆ ದೇವರು ಕೊಟ್ಟಂಥ ಆ ಹೃದಯಕ್ಕೆ ಜಸ್ಟ್ ನೀವು ರಿಪೇರಿ ಮಾಡುವುದಕ್ಕೆ 10 ಲಕ್ಷ ಬಿಲ್ಲನ್ನು ನೀವು ಕೇಳುವಾಗ, ಹಾಗಾದರೆ ದೇವರು ಬಿಲ್ ಹಾಕಿದ್ರೆ ಎಷ್ಟು ಬಿಲ್ ಆಗ್ತಾ ಇತ್ತೋ ಎಂಬುದಾಗಿ ನೆನೆಸಿ ನಾನು ದೇವರನ್ನು ಸ್ತುತಿಸುತ್ತಾ ಇದ್ದೇನೆ. ಪ್ರೀತಿಯುಳ್ಳ ದೇವ ಜನರೇ, ದೇವರು ನಮಗೆ ಎಷ್ಟೋ ಕೃಪೆ ಕೊಟ್ಟಿದ್ದಾರೆ. ಅವರ ಕೃಪೆಯನ್ನು ಅಲಕ್ಷ್ಯ ಮಾಡಬೇಡ್ರಿ. ಎಲ್ಲ ಇದೆ, ಎಲ್ಲ ನಡೀತಾ ಇದೆ. ನೋ, ಒಂದು ಸಾರಿ ಆಸ್ಪತ್ರೆಗೆ ಹೋಗಿ ನೋಡ್ರಿ. ದೇವರ ಕೃಪೆ ನಮ್ಮ ಮೇಲಿದೆ ರೀ. ವಾಹನದಲ್ಲಿ ಪ್ರಯಾಣ ಮಾಡುತ್ತಿದ್ದೇವೆ, ಒಂದೊಂದು ದಿವಸ ನಾವು ಬೆಳಗ್ಗೆ ಎದ್ದೇಳುತ್ತಾ ಇದ್ದೇವೆ. ಓ ಸ್ತೋತ್ರ. ಆದರೆ ಕರ್ತನು ನಮಗೆ ಹೊಸ ಕೃಪೆ ಕೊಟ್ಟು, ಒಳ್ಳೆಯ ಬಲವನ್ನು ಕೊಟ್ಟು ನಮ್ಮನ್ನು ಕಾಪಾಡುತ್ತಾ ಬರುತ್ತಿರೋದಾದರೆ ಅದು ದೇವರ ಕೃಪೆ. ಲೋಕದಲ್ಲಿ ಎಷ್ಟೋ ಜನರು ವ್ಯಾಧಿಯಿಂದ ಕಷ್ಟಪಟ್ಟು ದುಃಖದಿಂದ ಮನೋವೇದನೆಯಿಂದ ಇರುವಾಗ ದೇವರು ನಮಗಾದರೂ ಸುಖದಿಂದ ಬಲದಿಂದ ಆರೋಗ್ಯ ಕೊಟ್ಟು ನಮ್ಮನ್ನು ರಕ್ಷಿಸುವ ದೇವರಿಗೆ ನಾವು ಸ್ತೋತ್ರ ಹೇಳಬೇಕು. 2 ಕರಗಳ ಮೇಲೆ ಕೆತ್ತಿ ಇರುವ ಸ್ಥಳದಲ್ಲಿ ಥ್ಯಾಂಕ್ ಯು ಜೀಸ, ಥ್ಯಾಂಕ್ ಯು ಜೀಸ, ಯೇಸುವೇ ನಿಮಗೆ ಸ್ತೋತ್ರ ಎಂಬುದಾಗಿ ಹೇಳ್ರಿ. ಹಲ್ಲೆಲೂಯಾ. ದೇವರು ನಮಗೆ ಹೊಸ ಕೃಪೆಯನ್ನು ಕೊಡುತ್ತಾರೆ. ದೇವರು ನಮಗೇನು ಕೊಡ್ತಾರೆ? ಹೊಸ ಜೀವನವನ್ನು ಕೊಡ್ತಾರೆ, ಹೊಸ ಹೃದಯವನ್ನು ಕೊಡ್ತಾರೆ, ಹೊಸ ಹೆಸರನ್ನು ಕೊಡ್ತಾರೆ, ಹೊಸ ಕೃಪೆಯನ್ನು ಕೊಡ್ತಾರೆ. ಅದು ಮಾತ್ರವಲ್ಲ, ಹೊಸ ಬಲವನ್ನು ಕೊಡುತ್ತಾರೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 31ನೇ ವಾಕ್ಯವನ್ನು ನೋಡ್ರಿ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ದೇವರು ಹೇಳುತ್ತಾ ಇದ್ದಾರೆ, ಹದ್ದುಗಳಿಗೆ ಹೇಗೆ ಹೊಸ ಬಲ ಕೊಡ್ತಾರೋ ಅದೇ ಥರ ನಮಗೆ ಕೊಡ್ತಾರೆ. ಹೊಸ ಬಲವನ್ನು ಹದ್ದುಗಳಿಗೆ ಹೋಲಿಸಿ ಇಲ್ಲಿ ದೇವರ ವಾಕ್ಯ ಹೇಳಲ್ಪಟ್ಟಿದೆ. ಈ ಹದ್ದು ವಯಸ್ಸಾಗುವಾಗ, ವೃದ್ಧಾಪಕ್ಕೆ ಬರುವಾಗ ಏನು ಮಾಡ್ತದೆ ಗೊತ್ತಾ? ಒಂದು ಬಂಡೆಯ ಬಿರುಕಲಿ ಹೋಗಿ ಅಡಗಿ ಕುಳಿತುಕೊಳ್ತದೆ. ಅದು ತನ್ನ ಕೊಕ್ಕಿನಿಂದ ತನ್ನ ರೆಕ್ಕೆಗಳನ್ನು ಒಂದೊಂದಾಗಿ ಕಿತ್ತು ಹಾಕಿ ಅದು ತನ್ನನ್ನೇ ಬೋಳು ಮಾಡಿಕೊಳ್ಳುತ್ತದೆ. ಏನು ತಿನ್ನುವುದಿಲ್ಲ. ಅನೇಕ ದಿನಗಳು ಹಾಗೇ ಹದ್ದು ಅದು ಕೂತಿರುತ್ತದೆ. ಏಕೆಂದರೆ ರೆಕ್ಕೆ ಇಲ್ಲ, ಹಾರಲಿಕ್ಕೆ ಬರೋದಿಲ್ಲ. ಅದರ ಶರೀರದ ಕೊಬ್ಬೆಲ್ಲ ಕರಗಿ ಹೊಸ ರೆಕ್ಕೆಗಳು ಹುಟ್ಟಿ ಅದು ಹೊಸ ಬಲವನ್ನು ಹೊಂದಿ ಉನ್ನತವಾಗಿ ಹಾರುತ್ತದೆ. ದೇವರು ಹೇಳ್ತಾ ಇದ್ದಾರೆ, ಹದ್ದಿಗೆ ಬರುವಂತೆ ನಿನಗೆ ಯೌವನವನ್ನು ಬರಮಾಡುವೆನು. ದೇವರು ನಮಗೆ ಹೊಸ ಬಲವನ್ನು ಕೊಡುತ್ತಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಓ ಸ್ತೋತ್ರ ಆ ಉಪವಾಸದೊಂದಿಗೆ ಅರಣ್ಯಕ್ಕೆ 40 ದಿವಸ ಹೋಗಿ ರಾತ್ರಿ ಹಗಲು ಉಪವಾಸ ಮಾಡಿ ಹೊಸ ಬಲವನ್ನು ಪಡ್ಕೊಂಡ್ರೆ. ಯಾಕೆಂದರೆ ಸೈತಾನನ ಶೋಧನೆಗಳನ್ನು ಜಯಿಸಿ ಹಾಕುವುದಕ್ಕೆ ಈ ಲೋಕ ಕೆಟ್ಟು ಹೋಗಿದೆ. ನಮಗೂ ಸಹ ದೇವರ ಬಲ ಬೇಕು. ಓ ಸ್ತೋತ್ರ, ಆ ಬಲವನ್ನು ಪಡೆದುಕೊಳ್ಳ್ರಿ. ಅದು ಮಾತ್ರವಲ್ಲ, ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳಿದರು, ನೀವು ದೇವರ ಮೇಲನ ಲೋಕದಿಂದ ಶಕ್ತಿಯನ್ನು ಪಡೆಯುವ ತನಕ ಪಟ್ಟಣದಲ್ಲಿ ಕಾದುಕೊಂಡಿರ್ರಿ. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 8ನೇ ವಾಕ್ಯ ಹೇಳ್ತದೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ
ಬೂಸ್ಟ್ ಕುಡಿಯೋದ್ರಿಂದ ಬಲ ಬರೋದಿಲ್ಲ. ಓ ಸ್ತೋತ್ರ. ಎನರ್ಜಿ ಡ್ರಿಂಕ್ ಕುಡಿಯೋದ್ರಿಂದ ಬಲ ಬರೋದಿಲ್ಲ. ದೇವರು ಹೇಳುತ್ತಾ ಇದ್ದಾರೆ, ಹಲ್ಲೆಲೂಯಾ, ದೇವ ಸಮ್ಮುಖದಲ್ಲಿ ಕಾದಿರುವಾಗ, ಪವಿತ್ರಾತ್ಮನು ನಮ್ಮ ಮೇಲೆ ಬರುವಾಗ ನಾವು ಬಲವನ್ನ ಹೊಂದುತ್ತೇವೆ. ಹೊಂದುವುದು ಮಾತ್ರವಲ್ಲ, ಲೋಕದ ಕಟ್ಟ ಕಡೆಗೆ ಸಾಕ್ಷಿಗಳಾಗಿರುತ್ತೇವೆ ಅಂತೆ. ಅದಕ್ಕೆ ಪೌಲನು ಆ ಅನುಭವವನ್ನು ರುಚಿಸಿ ನೋಡಿದ್ದರಿಂದ ಅಪೊಸ್ತಲ ಪೌಲನು ಹೇಳುತ್ತಾ ಇದ್ದಾನೆ, ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಕರ್ತನ ಸಮ್ಮುಖದಲ್ಲಿ ಕಾದಿದ್ದು ನಿಮ್ಮ ಬಲಹೀನತೆಯಲ್ಲಿ ನೀ ದೇವರ ಬಲವನ್ನು ಕೇಳಿಕೊಂಡು ಹೊಂದಿಕೊಳ್ಳ್ರಿ. ನಿಮ್ಮ ಬಲಹೀನತೆಯಲ್ಲಿ ಕರ್ತನ ಬಲವು ನಿಮಗೆ ಪೂರ್ಣ ಸಾಧಕವಾಗುತ್ತದೆ. ದೇವರು ನಿಮಗೆ ಹೊಸ ಬಲವನ್ನು ಕೊಡುವರು. ಕೆಲವು ದಿನಗಳ ಹಿಂದೆ ಬಲಹೀನರಾಗಿ ಕಾಣಿಸಿಕೊಳ್ಳುತ್ತಾ ಇದ್ದೀರಾ. ಹೌದು ಪಾಸ್ಟರ್, ನನಗೆ ಶಕ್ತಿ ಇಲ್ಲ, ನಾನು ನಿಶಕ್ತನಾಗಿದ್ದೇನೆ. ದೇವರು ಇವತ್ತು ನಿಮ್ಮನ್ನು ಬಲಪಡಿಸಲಿಕ್ಕಿದ್ದಾರೆ. ನಿಮ್ಮ ರೋಗಗಳನ್ನು, ವೇದನೆಗಳನ್ನು ದೇವರು ನೀಗಿಸಲಿಕ್ಕಿದ್ದಾರೆ. ದೇವರ ಬಲವು ಈ ಕ್ಷಣವೇ ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ. ಎಲ್ಲವನ್ನ ನೂತನ ಪಡಿಸುವ ದೇವರು ನಮ್ಮ ಬಾಯನ್ನು, ತುಟಿಗಳನ್ನು ಸಹ ನೂತನವಾಗಿ ಮಾರ್ಪಡಿಸುತ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಯೆಶಾಯನು, ಅವನು ದೊಡ್ಡ ಪ್ರವಾದಿ. ನೀವು ಪಾಪ ಮಾಡಿದ್ದೀರಾ, ನೀವು ಪಾಪಿಗಳು, ಹಾಗೆ ಹೀಗೆ ಒಂದೊಂದು ಅಧ್ಯಾಯಕ್ಕೆ ಬರುವಾಗ ಹೇಳುತ್ತಾ 6ನೇ ಅಧ್ಯಾಯಕ್ಕೆ ಬರುವಾಗ ದೇವರನ್ನ ಕಾಣುತ್ತಾ ಇದ್ದಾನೆ. ದೇವರನ್ನ ನೋಡಿದಾಗ ಅವನಿಗೆ ಗೊತ್ತಾಯಿತು, ನಾನು ಸಹ ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುತ್ತಾ ಇದ್ದೇನೆ, ನಾನು ಅಶುದ್ಧನಾಗಿದ್ದೇನೆಂಬುದಾಗಿ ಹೇಳಿದಾಗ ದೇವರು ತನ್ನ ಯಜ್ಞವೇದಿಯ ಕೆಂಡದಿಂದ ಅವನ ಬಾಯನ್ನು ಮುಟ್ಟಿ ಅವನ ತುಟಿಗಳಿಗೆ ಅದು ತಗಲಿದಾಗ ಅವನ ಜೀವನದಲ್ಲಿದ್ದಂಥ ಅಶುದ್ಧ, ದೋಷ ಎಲ್ಲವೂ ನೀಗಿ ಹೋಯಿತು. ಪ್ರೀತಿಯುಳ್ಳ ದೇವ ಜನರೇ, ದೇವರು ನಮ್ಮನ್ನು ಮುಟ್ಟುವಾಗ, ನಮ್ಮನ್ನು ಸ್ಪರ್ಶಿಸುವಾಗ ನಮ್ಮ ಜೀವಿತ ಬದಲಾಗುತ್ತದೆ. ಹೇಗೆ ಯೆಶಾಯನ ನಾಲಿಗೆಯನ್ನು ಮುಟ್ಟಿ ಒಂದು ನೂತನ ಅನುಭವವನ್ನು, ಒಂದು ನೂತನ ಸಂಗತಿಗಳನ್ನು ಅವನ ಜೀವಿತದಲ್ಲಿ ಮಾಡಿದರೋ, ನಿಮ್ಮ ಜೀವಿತದಲ್ಲಿ ಕೂಡ ಕರ್ತನು ಮಾಡಲಿಕ್ಕಿದ್ದಾರೆ. ಓ ಸ್ತೋತ್ರ. ಕರ್ತನು ನಿಮ್ಮ ನಾಲಿಗೆಯನ್ನು ಮುಟ್ಟುವಾಗ, ನಿಮ್ಮ ಜೀವಿತವನ್ನು ಮುಟ್ಟುವಾಗ ನೀವು ಹಳೆಯ ವ್ಯಕ್ತಿಗಳಾಗಿರೋದಿಲ್ಲ, ಹೊಸ ವ್ಯಕ್ತಿಗಳಾಗಲಿಕ್ಕಿದ್ದೀರಾ. ನಿಮ್ಮ ಬಾಯಲ್ಲಿ ಸ್ತೋತ್ರದ ಪದವನ್ನು ಇಟ್ಟು ಹಲ್ಲೆಲೂಯಾ, ಒಂದು ಹೊಸ ಗಾನವನ್ನು, ಒಂದು ಹೊಸ ರಾಗವನ್ನು, ಹೊಸ ಸಂಗತಿಗಳು ನಿಮ್ಮ ಬಾಯಿಂದ ಕರ್ತನ ನಾಮವನ್ನು ನೀವು ಮಹಿಮೆ ಪಡಿಸಲಿಕ್ಕಿದ್ದೀರಾ. ಒಂದು ವೇಳೆ ನೀವು ಹಳೆಯ ಕಾಲದಲ್ಲಿ ಆ ಸಿನಿಮಾ ಹಾಡುಗಳನ್ನು ಹಾಡುತ್ತಾ ಇರ್ಬೋದು, ಇನ್ನು ಮುಂದೆ ಆರಾಧನೆ ಗೀತೆಗಳನ್ನು ಹಾಡಲಿಕ್ಕಿದ್ದೀರಾ. ದೇವರ ನಾಮವನ್ನು ನೀವು ಮಹಿಮೆ ಪಡಿಸಲಿಕ್ಕಿದ್ದೀರಾ. ಕರ್ತನು ನಿಮ್ಮನ್ನು ಸ್ಪರ್ಶಿಸಲಿಕ್ಕಿದ್ದಾರೆ. ಹಾಗಾದರೆ ದೇವರು ಹೇಳುತ್ತಾ ಇದ್ದಾರೆ, ಈಗೋ ಎಲ್ಲವನ್ನ ಹೊಸದು ಮಾಡುತ್ತೇನೆ. ಏನು ಹೊಸ ಕಾರ್ಯ ಮಾಡ್ತಾರೆ ದೇವರು? 1, ಹೊಸ ಜೀವನ. 2, ಹೊಸ ಹೃದಯ. 3, ಹೊಸ ಹೆಸರು. 4, ದೇವರು ಹೊಸ ಕೃಪೆ ಕೊಡುತ್ತಾರೆ. 5, ದೇವರು ಹೊಸ ಬಲವನ್ನು ಕೊಡುತ್ತಾರೆ. ಹಲ್ಲೆಲೂಯಾ. ಆ ಹೊಸ ಸಂಗತಿಗಳನ್ನು ಮಾಡುವ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು, ಹಲ್ಲೆಲೂಯ, ಹಳೆಯ ಜೀವನ ಬೇಡ, ಹಳೆಯ ಆಲೋಚನೆ ಬೇಡ. ಓ ಸ್ತೋತ್ರ. ಒಂದು ನ್ಯೂ ಬ್ರ್ಯಾಂಡ್ ಆಗಿ ಕರ್ತನ ನಿಮ್ಮನ್ನು ಮಾರ್ಪಡಿಸಲಿಕ್ಕಿದ್ದಾರೆ. ಹಲ್ಲೆಲೂಯ. ಎಲ್ಲರೂ ಇರುವ ಸ್ಥಳದಲ್ಲೇ ನಮ್ಮ ಕಣ್ಗಳನ್ನು ಮುಚ್ಚಿ ಹಲ್ಲೆಲೂಯ ದೇವರನ್ನು ದೃಷ್ಟಿಸೋಣ. ಓ ಸ್ತೋತ್ರ. ಈಗ ನಾನೆಲ್ಲವನ್ನ ಹೊಸದು ಮಾಡುತ್ತೇನೆ. ಹಲ್ಲೆಲೂಯ. ಕರ್ತನು ಇವತ್ತು ಕೆಲವು ಕುಟುಂಬಗಳಲ್ಲಿ ಹೊಸ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ. ಓ ಸ್ತೋತ್ರ. ಕೆಲವರ ಜೀವಿತದಲ್ಲಿ ಸ್ವಭಾವ ಬದಲಾಗಲಿಕ್ಕಿದೆ. ಹಲ್ಲೆಲೂಯಾ. ನಿಮ್ಮ ಪಾಪದ ಸ್ವಭಾವ ಕಳಚಿ ಬಿದ್ದ ಓ ಸ್ತೋತ್ರ ಪರಿಶುದ್ಧ ಎಂಬಂತ ಓ ಸ್ತೋತ್ರ ಹೊಸ ಸ್ವಭಾವ ನಿಮ್ಮನ್ನ ಆಳ್ವಿಕೆ ಮಾಡಲಿಕ್ಕಿದೆ. ಬಾರ್ತಿಮಾಯ ತನ್ನ ಹಳೆಯ ಹೊದಿಕೆಯನ್ನ ಅವನು ಬಿಸಾಕಿ ಹೋದ. ಯಾಕೆ? ಅವನು ಯೇಸುವಿನ ಬಳಿಗೆ ಹೋದಾಗ ಅವನಿಗೆ ಗೊತ್ತು, ಕರ್ತನು ನನಗೆ ಹೊಸ ವಸ್ತ್ರಗಳನ್ನು ಕೊಡುತ್ತಾರೆ. ಹಳೆಯ ಹೊದಿಕೆ ನನಗೆ ಬೇಕಾಗಿಲ್ಲ, ವಾಸನೆ ಹೊಡೆಯುವ ಹೊದಿಕೆ ನನಗೆ ಬೇಕಾಗಿಲ್ಲ. ಓ ಸ್ತೋತ್ರ.
ಪಾಪದ ಹೊದಿಕೆ ನನಗೆ ಬೇಕಾಗಿಲ್ಲ ಎಂಬುದಾಗಿ ಯೇಸುವಿನ ಬಳಿಗೆ ಹೋದಾಗ ಯೇಸು ಸ್ವಾಮಿ ಅವನ ಜೀವನದಲ್ಲಿ ಒಂದು ಅದ್ಭುತ ಮಾಡಿದರು. ಒಂದು ಬ್ರ್ಯಾಂಡ್ ಆಗಿ ಒಂದು ರಕ್ಷಣೆಯ ವಸ್ತ್ರವನ್ನು ತೊಡಿಸಿದರು. ಹಲ್ಲೆಲೂಯಾ. ಆ ತಪ್ಪಿ ಹೋದ ಮಗ ತಂದೆಯ ಬಳಿ ಬಂದಾಗ ಹೊಸ ವಸ್ತ್ರವನ್ನು ಧಾರಣೆ ಮಾಡಿದ. ಎಲ್ಲ ಹೊಸ ಸಂಗತಿಗಳನ್ನು ತನ್ನ ತಪ್ಪಿ ಹೋದ ಮಗನಿಗಾಗಿ ಮಾಡಿದ ಅದೇ ದೇವರು. ಹಲ್ಲೆಲೂಯಾ. ಇವತ್ತು ನಿಮ್ಮ ಜೀವಿತದಲ್ಲಿ, ಹೌದು ಪಾಸ್ಟರ್, ನಾನು ಬಹಳ ಸ್ತೋತ್ರ ಪಾಪದಲ್ಲಿ ಸಿಕ್ಕಿ ಒದ್ದಾಡುತ್ತಾ ಇದ್ದೇನೆ, ನನಗೆ ಬಿಟ್ಟು ಬರಲಿಕ್ಕಾಗುತ್ತಾ ಇಲ್ಲ, ಅನೇಕ ಯೋಚನೆಗಳು ನನ್ನನ್ನು ಕಾಡುತ್ತಾ ಇದೆ, ಸ್ತೋತ್ರ, ನನಗೇನು ಮಾಡಬೇಕೆಂಬುದಾಗಿ ಗೊತ್ತಾಗುತ್ತಾ ಇಲ್ಲ ಎಂಬುದಾಗಿ ನೀವು ಹೇಳುತ್ತಾ ಇರಬಹುದು. ಇವತ್ತು ಕರ್ತನು ನಿಮ್ಮನ್ನ ಸ್ಪರ್ಶಿಸುವ ಸಮಯ. ದೇವರ ಹಸ್ತ ಒಂದು ಸಾರಿ ನಮ್ಮನ್ನ ಮುಟ್ಟಿದರೆ, ದೇವರು ನಮ್ಮನ್ನ ಸ್ಪರ್ಶಿಸಿದರೆ ನಮ್ಮ ಜೀವನ ಇರುವ ಹಾಗೆ ಇರುವುದಿಲ್ಲ. ಹಲ್ಲೆಲೂಯಾ. ಸ್ತೋತ್ರ. ಇವತ್ತು ಕೆಲವರ ಜೀವನ ಬದಲಾಗಲಿಕ್ಕಿದೆ. ಹಲ್ಲೆಲೂಯಾ. ನೀನು ನೋಡುವ ನೋಟ ಬದಲಾಗಲಿಕ್ಕಿದೆ, ನೀನು ನಡೆಯುವಂಥ ನಡತೆ ಬದಲಾಗಲಿಕ್ಕಿದೆ, ನೀನು ಯೋಚಿಸುವಂಥ ಯೋಚನೆಯ ವಿಧ ಸಹ ಬದಲಾಗಲಿಕ್ಕಿದೆ. ದೇವರಿಗೆ ಹೇಳ್ರಿ, ಅಪ್ಪ ನನ್ನನ್ನು ನೂತನ ಸೃಷ್ಟಿಯಾಗಿ ಮಾರ್ಪಡಿಸಪ್ಪ, ನನ್ನ ಜೀವಿತದಲ್ಲಿ ಹೊಸ ಸಂಗತಿಗಳು ನಡೆಯಲಿ. ಕೆಲವರು ಹಳೆಯದನ್ನೇ ಯೋಚನೆ ಮಾಡ್ತಾ ಇದ್ದೀರಾ, ಹಳೆಯ ಕಾರ್ಯಗಳಲ್ಲೇ ನೀವು ಕೊರಗುತ್ತಾ ಇದ್ದೀರಾ. ಹಳೆಯ ಕಾರ್ಯಗಳನ್ನು ಮರೆಯರಿ, ಹಳೆಯ ಕಾರ್ಯಗಳನ್ನು ಬಿಡ್ರಿ. ಹಲ್ಲೆಲೂಯಾ. ಕರ್ತನು ಹೊಸ ಸಂಗತಿಗಳನ್ನು ಮಾಡಬೇಕಾದರೆ ನಿಮ್ಮ ಎಲ್ಲ ಹಳೆಯ ಸಂಗತಿಗಳು ನೀಗಿ ಹೋಗಲಿ, ಹಳೆಯ ಸಂಗತಿಗಳು ನೀಗಿ ಹೋಗಲಿ. ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ಯೇಸುವೇ ನಿಮಗೆ ಸ್ತೋತ್ರ, 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 ಸ್ತೋತ್ರ. ಈ ಕ್ಷಣವೇ ದೇವರೇ, ಸ್ತೋತ್ರ, ನಮ್ಮ ಒಂದಿಗೆ ಭಾಗಿಯಾಗಿರುವಂತ ಒಂದೊಂದು ಕುಟುಂಬಗಳಿಗಾಗಿ, ಒಬ್ಬೊಬ್ಬರಿಗಾಗಿ ಪ್ರಾರ್ಥಿಸ್ತೇವೆ. ಮುಟ್ಟು ಸ್ವಾಮಿ ಯೆಶಾಯನ ಸ್ತೋತ್ರ ನಾಲಿಗೆಯನ್ನ ಪರಲೋಕದ ಕೆಂಡದಿಂದ ಮುಟ್ಟಿ ಹೇಗೆ ಸ್ವಾಮಿ ಅವನನ್ನು ಶುದ್ಧೀಕರಿಸಿದರೋ, ಈ ಕ್ಷಣವೇ ಶುದ್ಧೀಕರಣದ ಅನುಭವ ಉಂಟಾಗಲಿ, ಹೊಸ ಸ್ವಭಾವಗಳು ಉಂಟಾಗಲಿ. ಯಾಕೋಬನ ಜೀವನ ಒಂದೇ ರಾತ್ರಿಯಲ್ಲಿ ಅವನ ಹೆಸರು, ಅವನ ಜೀವನ ಬದಲಾದ ಹಾಗೆ ಇವತ್ತು ಸಹ ಅನೇಕರ ಜೀವನ ಬದಲಾಗಲಿ ಸ್ವಾಮಿ, ಯೇಸುವಿನ ನಾಮದಲ್ಲಿ. ಸ್ತೋತ್ರ. ಅವರನ್ನು ಆಳ್ವಿಕೆ ಮಾಡಲಿಕ್ಕೆ ನೋಡುವ ಎಲ್ಲ ಪಾಪದ ಕ್ರಿಯೆಗಳು, ದುರಾತ್ಮನ ಕ್ರಿಯೆಗಳು, ಸೈತಾನನ ಕ್ರಿಯೆಗಳು, ಬಲಹೀನತೆಯ ಕಾರ್ಯಗಳು ಎಲ್ಲವೂ ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಜನರನ್ನು ಮುಟ್ರಿ, ಬಲಪಡಿಸ್ರಿ. ವೇದನೆಯಲ್ಲಿರುವಂಥ, ಕಣ್ಣೀರಿನಲ್ಲಿರುವಂಥ ನಿನ್ನ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ನಾಮದಲ್ಲಿ ಒಂದು ಅದ್ಭುತ ನಡೆಯಲಿ ಸ್ವಾಮಿ. ಕೆಲವರು ಸಾಲದ ಬಾಧೆಯಿಂದ ವಿಪರೀತವಾಗಿ ಸ್ವಾಮಿ ದೇವರೇ, ತಾವು ಮಾಡಿಕೊಂಡ ತಪ್ಪಿನ ನಿಮಿತ್ತವಾಗಿ ಅದನ್ನು ತೀರಿಸಲಾಗಲಿಕ್ಕೆ ಬಹಳ ಕಷ್ಟದಲ್ಲಿದ್ದಾರೆ ಸ್ವಾಮಿ. ಅವರೆಲ್ಲರಿಗೂ ಸಹಾಯ ಮಾಡ್ರಪ್ಪ. ಒಂದು ಅದ್ಭುತ ಯೇಸುವಿನ ನಾಮದಲ್ಲಿ ಅವರ ಜೀವಿತದಲ್ಲಿ ಸಂಭವಿಸಲಿ ಸ್ವಾಮಿ. ಅದು ಮಾತ್ರವಲ್ಲ ಸ್ವಾಮಿ, ನನಗಾಗಿ ಪ್ರೇಯರ್ ಮಾಡ್ರಿ ಪಾಸ್ಟರ್ ಎಂಬುದಾಗಿ ಕಮೆಂಟ್ ಬಾಕ್ಸಲ್ಲಿ ಹಾಕಿದ ಒಬ್ಬೊಬ್ಬರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಒಂದೊಂದು ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇವೆ. ಯೇಸುವಿನ ನಾಮದಲ್ಲಿ ಅವರು ಕೇಳಿದ ಕೋರಿಕೆ, ಅವರ ಪ್ರಾರ್ಥನಾ ವಿಜ್ಞಾಪನೆಗೆ ಪರಲೋಕದ ದೇವರು ಒಂದು ಅದ್ಭುತವನ್ನು ಮಾಡ್ರಿ ಸ್ವಾಮಿ. ಅದು ಮಾತ್ರವಲ್ಲಪ್ಪ, ಎಲ್ಲ ಕುಟುಂಬಗಳನ್ನು ನೀನು ಆಶೀರ್ವಾದ ಮಾಡ್ರಿ. ಅವರ ಕೈ ಪ್ರಯಾಸಗಳನ್ನು ಆಶೀರ್ವಾದ ಮಾಡ್ರಿ. ಈಗಿರುವುದಕ್ಕಿಂತಲೂ 100ರಷ್ಟಾಗಿ ಸ್ವಾಮಿ ನೀವು ಬ್ಲೆಸ್ ಮಾಡ್ರಪ್ಪ. ನಿಮಗೆ ಸ್ತೋತ್ರ. ಎಲ್ಲ ಕುಟುಂಬಗಳು ಆಶೀರ್ವದಿಸಲ್ಪಡಲಿ ದೇವರೇ. ಈ ಸೇವೆಗಾಗಿ ಪ್ರಾರ್ಥಿಸುವ, ಈ ಸೇವೆಗಾಗಿ ಕೊಡುವ, ಬಿತ್ತುವ ಒಂದೊಂದು ಕರಗಳನ್ನು ಕೂಡ, ಕಾಣಿಕೆಯನ್ನು ಕೊಡುವ ಎಲ್ಲರ ಕರಗಳನ್ನು ನೀವು ಬ್ಲೆಸ್ ಮಾಡಿರಿ ಸ್ವಾಮಿ. ಆಶೀರ್ವದಿಸ್ರಿ, ಕೃಪೆಯಿಂದ ತುಂಬಿಸ್ರಿ. ಈ ದಿವಸ ನಿಮ್ಮನ್ನು ಆರಾಧಿಸಲಿಕ್ಕೆ, ನಿಮ್ಮ ವಾಕ್ಯವನ್ನು ಕೇಳಲಿಕ್ಕೆ ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮೊಡನೆ ಮಾತನಾಡಿದ್ದೀರ. ನೂತನ ಸಂಗತಿಗಳನ್ನು ಈ ಕ್ಷಣದಿಂದ ನಮ್ಮ ಜೀವನದಲ್ಲಿ ಸಂಭವಿಸಲಿಕ್ಕಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ನಿಮ್ಮನ್ನು ವಂದಿಸ್ತೇವೆ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ
ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.